ಯಜಮಾನ್ರೆ? ನಿನಗೆ ಕಾಣಿಸಿದ ಲಂಗ ದಾವಣಿ ಇದೆ ಅಲ್ವಾ ನೈನಿ? ಹೌದು ಹೌದು ಯಜಮಾನ್ರೆ. ನಿಮಗೆ ಗೊತ್ತು? ಹೇಗೆ ಗೊತ್ತಾಯ್ತು ನಿಮ್ಗೆ? ನಿನ್ನ ಹಾಗೆ ನನಗೆ ದಿವ್ಯ ದೃಷ್ಟಿ ಅಂತೂ ಇಲ್ಲ. ನನ್ನ ಹೆಂಡತಿ ಮನಸ್ಸನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನನಗೆ. ಅಮ್ಮನ ಫೋಟೋ ಮುಂದೆ ನೀನು ಅಳ್ತಾ ಹೇಳ್ಕೊಂಡಿದ್ದೇನ ನಾನು ಕೇಳಿಸ್ಕೊಂಡೆ. ನಾನು ಯಾರಿಗೂ ಹೇಳಿಲ್ಲ. ಇವಾಗ ಹೇಳ್ಬೋದು ನೈನಿ. ಯಜಮಾನ್ರೆ, ನಿಜ. ನಿನಗನ್ಸಿದ್ದು, ನಿನಗೆ ಕಾಣಿಸಿದ್ದು ನಿಜ ಅಂತ ನಿರ್ಭಯದಿಂದ ಹೇಳು ನೈನಿ. ಪದೇ ಪದೇ ನಾನು ಬೇರೆ ಬೇರೆ ಹೇಳ್ತಾ ಇದ್ರೆ ನಿಮಗೆ ನನ್ನ ಮೇಲೆ ಕೋಪ ಬರೋದಿಲ್ವಾ? ನೋ, ಆಬ್ಸಲ್ಯೂಟ್ಲಿ ನೆವರ್. ನೆನ್ನೆವರೆಗೂ ನಿನಗೇನು ನಡೀದೇ ಇದ್ರು ನಿನ್ನ ಭಯ ನೋಡಿ ಫೀಲ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋತಾ ಇದೀಯಾ ಅಂತ ನಿನಗೆ ವಾರ್ನ್ ಮಾಡಿದ್ದು ವಾಸ್ತವ. ನಮ್ಮಮ್ಮನೆ ಗಾಯತ್ರಿ ಪಾಪು ಅಂತ ಕ್ಲಿಯರ್ ಆಗಿ ಗೊತ್ತಾದ್ಮೇಲೆ ನಿನಗೆ ಯಾವುದೇ ರೀತಿ ಗಂಡಾಂತರ ಇರೋದಿಲ್ಲ ಅಂತ ಎಲ್ಲರೂ ಸಮಾಧಾನ ಆದ್ಮೇಲೆ ಮತ್ತೆ ಇವತ್ತು ನೀನು ಟೆನ್ಷನ್ ಮಾಡ್ಕೋತಿದ್ಯಾ ಅಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ನೈನಿ. ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ನೀನು ಹೇಳಿದಾಗೆ ಆಸ್ ಇಟ್ ಈಸ್ ಆಗಿ ಅಂತ ಒಂದು ಡ್ರೆಸ್ನೇ ತಂದಿದ್ದೀನಿ. ಇದನ್ನ ನಾನು ಹಾಕೊಂಡು ನನಗೆ ಬರೋ ಅಪಾಯ ಏನು ಅಂತ ತಿಳ್ಕೋಬೇಕು ಅಂತೀರಾ ಯಜಮಾನ್ರೆ? ಅಫ್ಕೋರ್ಸ್ ನೈನಿ. ನಿನಗೆ ಕಾಣಿಸಿದ ಕನಸನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಇಲ್ಲಿಗೆ ಬಂದು ನೀನು ನೊಂದ್ಕೋತಾ ಇದ್ರೆ ನಿನ್ನನ್ನು ಇಷ್ಟಪಡೋರು ಎಲ್ಲರೂ ನಿನಗೆ ಏನಾಯ್ತು ಅಂತ ಯೋಚನೆಯಲ್ಲಿ ಮುಳುಗೋಗ್ತಾರೆ ಹೊರತು ನೀನು ಯಾಕೆ ಈ ರೀತಿ ಇದೆಯಾ ಅಂತ ಯಾರಿಗೂ ಅರ್ಥ ಆಗಲ್ಲ. ನಾನು ಕೇಳಿಸ್ಕೊಂಡೆ, ನಾನು ನೋಡಿದೆ. ಅದಕ್ಕೇನೆ ನಿನ್ನ ಒಲಿತೆ ನನಗೆ ಮುಖ್ಯ ಆಗಿರೋದ್ರಿಂದ ನಿನ್ನ ಯೋಚನೆಗಳಿಗೆ ತಕ್ಕ ಹಾಗೆ ಈ ಅರೇಂಜ್ಮೆಂಟ್ಸ್ನ ಮಾಡಿದ್ದೀನಿ. ತಗೋ ನೈನಿ. ಎಲ್ಲರೂ ನನ್ನ ನೋಡಿ ನಗ್ತಾರೇನೋ ಯಜಮಾನ್ರೆ? ನಕ್ಕಿದ್ರೆ ಸಂತೋಷನೇ, ಆದರೆ ನಿನ್ನ ಹತ್ರ ಅದರಷ್ಟು ನರಕ ಇನ್ಯಾವುದೂ ಇರೋದಿಲ್ಲ. ನಿನ್ನ ಹಾಗೆ ನೋಡೋಕ್ಕಾಗಲ್ಲ. ಲಂಗ ದಾವಣಿ ನೋಡಬೇಕು ಅಂತ ನಾನೇ ನಿನಗೆ ತಗೊಂಡು ಬಂದೆ ಅಂತ ಅನ್ಕೋ. ಈಗ ಯಾರಾದರೂ ಕೇಳಿದ್ರ ನನಗೋಸ್ಕರನೇ ಈ ರೀತಿ ರೆಡಿಯಾಗಿದ್ದೀನಿ ಅಂತ ಹೇಳು. ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂತ ನನ್ನ ಪ್ರಯತ್ನ ಯಜಮಾನ್ರೆ. ನನಗೆ ಗೊತ್ತು ನೈನಿ. ನಿನಗೂ ಗೊತ್ತಿರೋ ವಿಷಯ ಏನು ಅಂತಂದ್ರೆ ನೀನಿಲ್ಲದೆ ಹೋದ್ರೆ ನಾನಿರಲ್ಲ ಅಂತ, ಜೀವನದಲ್ಲಿ ಇನ್ನೇನೂ ಇಲ್ಲ ಅಂತ. ಹಾಕೋ. ಅಪಾಯ ಹೇಗೆ ಬರುತ್ತೆ ಅಂತ, ಅದನ್ನು ಹೇಗೆ ತಡಿಬೇಕು ಅಂತ